ಕ್ಷೇತ್ರಗಳ ಕಥೆನ ನೋಡೋಣ ಕ್ವಿಕ್ ಆಗಿ. ಎಸ್, ಅವರ ಅಳಿಯನನ್ನ ಇಳಿಸಿದ್ರು ಈ ಸಾರಿ ರಾಧಾಕೃಷ್ಣ ಅವರನ್ನ 27,000 ಮತಗಳಿಂದ ಗೆದ್ದಿದ್ದಾರೆ. ಕಳೆದ ಬಾರಿ ಗೆದ್ದಂತ ಉಮೇಶ್ ಜಾಧವ್ ಅವರು ಸೋತಿದ್ದಾರೆ ಅಲ್ಲಿ. ಇನ್ನು ಬಳ್ಳಾರಿಗೆ ಬರೋದಾದ್ರೆ ಕಳೆದ ಬಾರಿ ವಿಧಾನಸಭೆಯಲ್ಲೂ ಕೂಡ ಸೋತಿದ್ರು ರಾಮುಲು ಅವರು. ಈ ಬಾರಿ ಶಾಸಕ ಸಂಡೂರ್ನಲ್ಲಿ ತುಕಾರಾಂ ಅವ್ರನ್ನ ಇಳಿಸಿದ್ರು ಕಣಕ್ಕೆ, ಬಟ್ ಅವ್ರು ಗೆದ್ದಿದ್ದಾರೆ. ರಾಮುಲು ಅವರು ಮತ್ತೆ ಸೋಲು ಪರಿಸ್ಥಿತಿ ಇವತ್ತು ಲೋಕಸಭೆಯಲ್ಲಿ ಆಯ್ತು. ಅವರಿಗೆ 98,900 ಚಿಲ್ಲರೆ ಮತಗಳಿಂದ ಸೋತರು. ಲಕ್ಕಿ ಮ್ಯಾನ್ ಬಸವರಾಜ ಬೊಮ್ಮಾಯಿ ಹಾವೇರಿನಲ್ಲಿ 45,000 ಮತಗಳಿಂದ ಗೆದ್ದಿದ್ದಾರೆ. Somehow he has managed it out. ಎಸ್. ಇನ್ನು ಬೀದರ್ನಲ್ಲಿ ಬರೋದಾದ್ರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರನ್ನ ಅಖಾಡಕ್ಕೆ ಇಳಿಸಿದ್ರು. ಮಕ್ಕಳಿಗೆ ಕೊಡುವಂತ ಕ್ಷೇತ್ರಗಳಲ್ಲಿ ಅದು ಒಂದು ಸೇರ್ಕೊಂಡಿತ್ತು. ಆಲ್ಮೋಸ್ಟ್ 1,28,000 ಮತಗಳಿಂದ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಈಶ್ವರ್ ಖಂಡ್ರೆ ಅವರು ತಮ್ಮ ಮಗನನ್ನ. ಇನ್ನು ಚಿಕ್ಕೋಡಿಗೆ ಹೋಗೋದಾದ್ರೆ ಅಗೇನ್ ಅದು ಕೂಡ ಸಚಿವರ ಮಗಳಿಗೆನೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಅಲ್ಲಿ ಮತ್ತೆ ಅವರು ಕೂಡ ಗೆಲ್ಸ್ಕೊಂಡು ಬಂದಿದ್ದಾರೆ. 92,655 ಮತಗಳಿಂದಾಗಿ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಅಗೇನ್ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಅವರ ವೈಫ್ ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಅವರು ಕೂಡ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. 26,000 ಮತಗಳ ಅಂತರದಿಂದ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಈ ಕಡೆ ಚಿತ್ರದುರ್ಗಕ್ಕೆ ಬರೋದಾದ್ರೆ ಟಫ್ ಅಂಡ್ ಫೈಟ್ ಆಗುತ್ತೆ, ಅಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅನ್ನುವಂತ ಕೊನೆಯ ಕ್ಷಣದವರೆಗೂ ತೀಸ್ರಾ ಇರುತ್ತೆ ಅಂದಿದ್ರು. ಬಟ್ ಹಾಗೆ ಕಾಣಲಿಲ್ಲ. ಆರಂಭದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ಕೊಂಡು ಬಂದಂತ ಗೋವಿಂದ್ ಕಾರಜೋಳ ಅವರು ಆಚೆಯಿಂದ ಬಂದು ನಿಂತ್ಕೊಂಡಿದ್ರು. ಚಂದ್ರಪ್ಪ ಅವರಲ್ಲಿ ಸೋತರು. 48,121 ಮತಗಳ ಅಂತರದಿಂದ ಬಿಜೆಪಿ ಗೋವಿಂದ ಕಾರಜೋಳ ಅವರು ಗೆದ್ರು. ಇನ್ನು ಕೊಪ್ಪಳಕ್ಕೆ ಹೋಗೋದಾದ್ರೆ ಕೊಪ್ಪಳದಲ್ಲಿ ಬಿಜೆಪಿ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಂಡಿತ್ತು. ಅಲ್ಲಿ ಕರಡಿ ಸಂಗಣ್ಣ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಹೋಗಿ ನಿಂತ್ಕೊಂಡ್ರು. ಹಾಗಾಗಿ ಆ ವೋಟ್ಗಳು ಏನಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿ ಕರ್ಕೊಂಡು ಬಂದಿತ್ತು. ಅದರಲ್ಲಿ ಆಧಾರದ ಮೇಲೆ ಕೊಪ್ಪಳದಲ್ಲಿ ಗೆದ್ದು ಬಿಡಬರುವಂತ ವಿಶ್ವಾಸ ಇತ್ತು. ಬಟ್ ಹಾಗಾಗಲಿಲ್ಲ. ಕಾಂಗ್ರೆಸ್ ಅಲ್ಲಿ 47,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿತು. ಬಸವರಾಜ್ ಕ್ಯಾವಟೋರ್ ಸೋತ್ರು. ರಾಜಶೇಖರ್ ಹಿಟ್ನಾಳ್ ಅಲ್ಲಿ ಗೆದ್ರು. ಇನ್ನು ರಾಯಚೂರಿಗೆ ಹೋಗೋದಾದ್ರೆ ರಾಯಚೂರಿನಲ್ಲಿ ಅಮರೇಶ್ವರ್ ನಾಯಕ್ ಅಲ್ಲಿ ಸೋಲನ್ನ ಕಂಡಿದ್ದಾರೆ. ಹಾಲಿ ಸಂಸದರು ಅವರಿಗೆ ಬದಲಾವಣೆ ಮಾಡಬೇಕಾಗಿತ್ತು ಅಂತ ಹಲವು ಬರ್ತಿದ್ದು ಮಾತುಗಳು, ಬಟ್ ಅದು ಮಾಡಲಿಲ್ಲ. ತೀವ್ರ ವಿರೋಧದ ನಡುವೆ ಈಗ ಅಲ್ಲಿ ಅವ್ರ ಕೊಟ್ಟರು, ಸೋತ್ರು. ಕಾಂಗ್ರೆಸ್ನ ಅಭ್ಯರ್ಥಿ ಮಾಜಿ IAS ಅಧಿಕಾರಿ ಕುಮಾರ್ ನಾಯಕ್ ಅವರು ಗೆಲುವನ್ನ ಕಂಡ್ರು. 79,000 ಮತಗಳ ಅಂತರದಿಂದ ಅವರು ಗೆಲುವನ್ನ ಕಂಡಿದ್ದಾರೆ ರಾಯಚೂರಿನಲ್ಲಿ. ಇನ್ನು ಬಾಗಲಕೋಟೆಗೆ ಹೋಗೋದಾದ್ರೆ ಬಾಗಲಕೋಟೆಯಲ್ಲೂ ಕೂಡ ಅದೇ ಮಂತ್ರಿಯ ಮಕ್ಕಳಿಗೆ ಟಿಕೆಟ್ ಕೊಡುವಂತ ಕ್ಷೇತ್ರಗಳಲ್ಲಿ ಬಾಗಲಕೋಟೆ ಕೂಡ ಒಂದಿತ್ತು. ಸೊ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟರು. ಅದು ಕೂಡ ಗೆಲ್ಲುವಂತದ್ರಲ್ಲಿ ಈಗ ಸಂಯುಕ್ತ ಪಾಟೀಲ್ ಅವರು ಗೆದ್ದಿದ್ದಾರೆ. ಶಿವಾನಂದ ಪಾಟೀಲ್ ಅವರ ಪುತ್ರಿ 68,300 ಸೋತಿದ್ದಾರೆ. ಅಲ್ಲಿ PC ಗದ್ದಿಗೌಡರು ಅವರು ಗೆದ್ದಿದ್ದಾರೆ. ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿಕೊಂಡಿದೆ. ಅಂದ್ರೆ ಮಂತ್ರಿಗಳ ಮಕ್ಕಳಲ್ಲಿ ಸೋತಿರುವಂತಹ ಕ್ಷೇತ್ರಗಳಲ್ಲಿ ಇದು ಒಂದು ಕೂಡ. 68,399 ಕ್ಷೇತ್ರಗಳ ಮತಗಳನ್ನ ಅಂತರದಿಂದ ಸೋತಿದ್ದಾರೆ. ಇನ್ನು ವಿಜಯಪುರಕ್ಕೆ ಹೋಗೋದಾದ್ರೆ ವಿಜಯಪುರದಲ್ಲಿ ರಮೇಶ್ ಜಿಗಣಿಗೆ ಮತ್ತೆ ಗೆಲುವಿನ ನಗೆ ಬೀರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮಾಜಿ ಶಾಸಕ ರಾಜು ಅಲ್ಗೂರ್ ಸೋಲನ್ನ ಅನುಭವಿಸಿದ್ದಾರೆ. ಸೊ ಅಲ್ಲಿ ಒಟ್ಟು 77,229 ಮತಗಳ ಅಂತರದಿಂದ ಬಿಜೆಪಿ ಗೆಲುವು. 8ನೇ ಟರ್ಮ್ ಸರ್. ಆಲ್ ರೈಟ್, ಅಮೇಜಿಂಗ್. ಇನ್ನು ರಾಷ್ಟ್ರವ್ಯಾಪಿಲಿ ನೋಡ್ಬಿಟ್ರೆ ನರೇಂದ್ರ ಮೋದಿಯವರು ಈ ಬಾರಿ ಗೆದ್ದಿದ್ದು 1.5 ಅಷ್ಟೇ. ಎಲ್ಲರೂ ಅಂದ್ಕೊಂಡಿದ್ರು 5 ಲಕ್ಷ 6 ಲಕ್ಷ ಅಂತೆಲ್ಲ. ಇದು ಉತ್ತರ ಪ್ರದೇಶದ ಪರಿಣಾಮ. ಅದಕ್ಕೆ ಹೇಳಿದ್ದು ಸಮಥಿಂಗ್ ಎಸ್ ಟೆರಿಬಲಿ ಗಾನ್ ರಾಂಗ್ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅನ್ನೋದಕ್ಕೆ. ಗಾಂಧಿನಗರದಲ್ಲಿ ಮಾತ್ರ ಅಮಿತ್ ಶಾ 7.5 ಲಕ್ಷ 7,44,000 ಗೆದ್ದರೆ ರಾಹುಲ್ ಗಾಂಧಿ ವಯನಾಡಲ್ಲಿ 3,64,000 ರಾಯ್ಬರೇಲಿನಲ್ಲಿ 3,90,000 ಗೆದ್ದಿದ್ದಾರೆ. ಗುಡ್ ಮಾರ್ಜಿನ್ಸ್ ಅದು. ಲಕ್ನೋನಲ್ಲಿ ರಾಜನಾಥ್ ಸಿಂಗು 98,000 ಅಷ್ಟೇ. ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಮಾತ್ರ 1,36,000. ಕನೌಜಲ್ಲಿ ಅಖಿಲೇಶ್ ಯಾದವ್ 1,70,000 ಮತಗಳ ಅಂತರದಲ್ಲಿ ಮಾತ್ರ ಗೆದ್ದಿದ್ದಾರೆ. ಲುಕ್ ಎಟ್ ದಿಸ್. ಮಧ್ಯಪ್ರದೇಶ ವಿದಿಶಾನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್, ದಿ ಫೇಮಸ್ ಮಧ್ಯಪ್ರದೇಶದ ಮಾಮ, 8,21,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ನನಗೆ ಯಾಕೋ ಲೆಕ್ಕಾಚಾರ ಮಾಡಬೇಕು, ನಾಳೆ ನೋಡ್ತೀನಿ ಅದನ್ನೆಲ್ಲ. ಬಹುಶಃ ರಾಮ್ವಿಲಾಸ್ ಪಾಸ್ವಾನ್ ಹೈಯೆಸ್ಟ್ ಇತ್ತು ಅನ್ಸತ್ತೆ ಓಟ್ಗಳಲ್ಲಿ ಗೆದ್ದಿದ್ರಲ್ಲಿ. ಈ ಬಾರಿ ಅವೆಲ್ಲ ಬ್ರೇಕ್ ಆಗೋದಂಗಿದೆ, ಇವೆಲ್ಲ ಹೈಯೆಸ್ಟ್ ಓಟ್ಗಳು. ಗುನಾನಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ 5,40,000. ಮಂಡಿನಲ್ಲಿ ಕಂಗನಾ ರಣಾವತ್ 74,000 ವಿಕ್ರಮಾದಿತ್ಯ ಸಿಂಗನ್ನು ಸೋಲಿಸಿದ್ದಾರೆ. ಅದು ದೊಡ್ಡ ಸೀಟ್ ಆಗಿತ್ತು ಮಂಡಿನಲ್ಲಿ. ಶಿ ಹ್ಯಾಸ್ ಮ್ಯಾನೇಜ್ಡ್ ಇಟ್. ಸೋಲಲ್ಲಿ ಸ್ಮೃತಿ ಇರಾನಿ ಸೋಲ್ತಾರೆ ಅಂತ ಇವ್ರು ಯಾರು ಅನ್ಕೊಂಡಿರಲಿಲ್ಲ. ರಾಹುಲ್ ಗಾಂಧಿ ಹಿಂದಕ್ಕೆ ಹೋದ ತಕ್ಷಣ ಎಲ್ಲ ಅನ್ಕೊಂಡಿದ್ದು ಆಟೋಮ್ಯಾಟಿಕ್ ಆಗಿ ಆಕೆ ಗೆದ್ದು ಬಿಡ್ತಾರೆ ಈಗ ಅಂತ ಅನ್ಕೊಂಡಿದ್ರು. ಆದ್ರೆ ಹಂಗಾಗಿಲ್ಲ. ಲೋಕಲ್ ಮ್ಯಾನ್ ಅಂತ ಬಂದ KL ಶರ್ಮಾ 1,67,000 ಮತದಲ್ಲಿ ಗೆದ್ದಿದ್ದಾರೆ. ಇನ್ನು ರಾಜ್ಗಢದಲ್ಲಿ ದಿಗ್ವಿಜಯ ಸಿಂಗ್ ಸೋತಿದ್ದಾರೆ 1,45,000. ಅಂದರೆ ಅರ್ಥ ಏನೇನೋ ಮಾತಾಡ್ಬಿಟ್ರೆ ಯಾರ್ಯಾರೋ ಗೆದ್ದು ಬಿಡ್ತಾರೆ ಅಂತ ಏನಿಲ್ಲ.
ಅಲ್ವಾ? Yes, sir. ಹಾಗಾಗತ್ತೆ. ಬೆಹರಾಂಪುರದಲ್ಲಿ ಅಧೀರ್ ರಂಜನ್ ಚೌಧರಿ ಸೋತಿದ್ದಾರೆ 85,000 ಮತದಲ್ಲಿ. ಬಹುಶಃ ನನಗನ್ಸೋದು ಫ್ಯೂಚರ್ನಲ್ಲಿ ಕಾಂಗ್ರೆಸ್ಸಿನ ಡಿಪೆಂಡೆನ್ಸಿ TMC ಮೇಲೆ ಜಾಸ್ತಿ ಆಗ್ತಿದ್ದಂಗೆ ಅದಕ್ಕೆ ಕ್ವೈರಿ ಹಾಕಕ್ಕೆ ಅಧೀರ್ ರಂಜನ್ ಚೌಧರಿನೂ ಈಗಿಲ್ಲ. ಮೋಸ್ಟ್ಲಿ ಲೆಫ್ಟನ್ ಪಕ್ಕಕ್ಕೆ ಬಿಟ್ಟು TMC ಜೊತೆ ಕಾಂಗ್ರೆಸ್ ಫುಲ್ ಫ್ಲೆಡ್ಜ್ಡ್ ಆಗಿ ಸೇರ್ಕೊಂಡ್ಬಿಡುತ್ತಾ ಅಂತ ನನಗೆ ಡೌಟ್ ಭವಿಷ್ಯದಲ್ಲಿ. ಆಗ್ಬೋದು. ಈಗಲ್ಲ ನಾನು ಹೇಳ್ತಿರೋದು. ಬಾರಾಮುಲ್ಲಾನಲ್ಲಿ ಒಮರ್ ಅಬ್ದುಲ್ಲಾನ 2,03,000 ಮತದಿಂದ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಬ್ದುಲ್ ರಶೀದ್ ಸೋಲಿಸಿದ್ದಾರೆ. ಏನೋ ಒಂದು ಸ್ಪೆಸಿಫಿಕ್ ರೀಸನ್ ಇರುತ್ತೆ ಇದಕ್ಕೆ, ಇಲ್ದ್ರೆ ಹಿಂಗೆ ಸೋಲ್ಸೋಕ್ಕಾಗಲ್ಲ ಜನ. ಅನಂತ್ನಾಗಲ್ಲಿ ಮೆಹಬೂಬಾ ಮುಫ್ತಿ ಗೆದ್ದಿದ್ದಾರೆ. ಮೆಹಬೂಬಾ ಮುಫ್ತಿ 2,79,000 ಓಟಲ್ಲಿ ಏನೋ ಗೆದ್ದಿದ್ದಾರೆ ಅಲ್ಲಿ, ಅಲ್ಲ? ಹೌದು ಸರ್. ಹೆಚ್ಚು ಕಡಿಮೆ. ಆಲ್ ರೈಟ್. ಆಂಧ್ರಾಗ ಹೋದರೆ 134 ಕ್ಷೇತ್ರಗಳಲ್ಲಿ ಆಂಧ್ರ ಮ್ಯಾಜಿಕ್ ನಂಬರ್ನ ಪಡ್ಕೊಂಡಿದೆ ಚಂದ್ರಬಾಬು ನಾಯ್ಡು ಮತ್ತು ತಂಡ. ಅದರಲ್ಲಿ TDPಗೆ 135, YSRCPಗೆ 11, ಜನಸೇನಾಗಿ 21, BJPಗೂ 8 ಸೀಟ್ ಬಂದಿದೆ. ಮಕಾಡೆ ಮಲಗಿಬಿಟ್ಟಿದೆ YSRCP. ಕಳೆದ ಬಾರಿಗಿಂತ ಚಂದ್ರಬಾಬು ಸೋತಿದ್ದಕ್ಕಿಂತ ಹೀನಾಯವಾಗಿ ಸೋತಿದ್ದಾರೆ. ಚಂದ್ರಬಾಬುಗಾದರೂ ಒಂದು 20 ಸೀಟಾದರೂ ಬಂದಿತ್ತು, ಹೌದು 11 ಸೀಟ್ ಪೂರ್ತಿ ಕಿತ್ಕೊಂಡೋಗಿದೆ. ಒರಿಸ್ಸಾ ದೀರ್ಘಕಾಲದ ನಂತರ ಭಾರತೀಯ ಜನತಾ ಪಕ್ಷ ತಾನೇ ಸರ್ಕಾರವನ್ನು ಅಲ್ಲಿ ರಚಿಸುತ್ತೆ. ನೋಡಿ, ಅದನ್ನು ಸೆಲೆಬ್ರೇಟ್ ಮಾಡೋ ಪರಿಸ್ಥಿತಿನಲ್ಲಿ ಒಳ್ಳೆ ಮೂಡಲಿಲ್ಲ ಅವರು. ಅಲ್ಲಿ 270ಕ್ಕೆ ಹೋಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನೇ ಅವಾಗ ಪಟ್ಟಿ ಕೊಟ್ಟಿದ್ದಿತ್ತು. ಒಡಿಶಾನಲ್ಲಿ ಸರ್ಕಾರ ಮಾಡುತ್ತೆ BJP. 80 ಕ್ಷೇತ್ರದಲ್ಲಿ ಗೆದ್ದಿದೆ. BJD 49, ಕಾಂಗ್ರೆಸ್ 14, ಪಕ್ಷೇತರರು 3 ಕ್ಷೇತ್ರದಲ್ಲಿದೆ. ಇನ್ನು ಮುಂದಕ್ಕೆ ಅಲ್ಲಿ BJPಯ ಆಡಳಿತ ಪ್ರಾರಂಭ ಆಗುತ್ತೆ. ಸೊ ಈ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಜೈಲಿಗೆ ಹಾಕೋ ಪರಿಸ್ಥಿತಿಯಲ್ಲಿ ವಾಪಸ್ ರಿವರ್ಸ್ ಬರುತ್ತಾ ಅಂತ ಸರ್? ಅಲ್ಲ, ರಿವರ್ಸ್ ಬರೋದಲ್ಲ, ಜೈಲಿಗೆ ಹೋಗಿದ್ದ ಪಾರ್ಟಿ ಆಚೆ ಬಂದು ಅಸೆಂಬ್ಲಿ ಗೆದ್ದಿದ್ದಲ್ಲದೆ ಪಾರ್ಲಿಮೆಂಟಲ್ಲೂ ಗೆದ್ದು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅನ್ನೋ ನಿರ್ಧಾರ ಮಾಡೋದು ಬಂತಲ್ಲ. ಚೇಂಜಸ್ ಆಗುತ್ತೆ ಅಂತ. ಸೊ ಇವತ್ತಿಗೆ ದೀರ್ಘಕಾಲದ ನಮ್ಮ ಇವತ್ತಿನ ಎಲ್ಲ ಸುದ್ದಿಗಳನ್ನು ನಿಲ್ಲಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಾಳೆ NDA ಸಭೆ ಇದೆ. ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ, ಡೇಟ್ ಏನಾಗುತ್ತೆ ಅಂತ ನೋಡಬೇಕು. ಇಬ್ಬರು ನಾಯಕರು ಹೊರಕ್ಕೆ ಬಂದು ಮಾಧ್ಯಮಗಳ ಮುಂದೆ ಅಥವಾ ಯಾವುದೇ ಮಾರ್ಗದಲ್ಲಿ ನಾವು NDA ಜೊತೆ ಇದ್ದೀವಿ ಅಂದರೆ ಎಲ್ಲವೂ ಸುಸೂತ್ರ, ಇಲ್ಲದಿದ್ದರೆ ಎಲ್ಲವೂ ಗೋಜಲು. ಆ ಗೋಜಲನ್ನು ನಾವು ಕಂಟಿನ್ಯೂಸ್ಲಿ ನಿಮಗೆ ವರದಿ ಮಾಡಬೇಕಾಗತ್ತೆ. ಗೋಜಲಾದರೆ ಸರ್ಕಾರ ರಚನೆ ತಡ ಆಗತ್ತೆ, ಗೋಜಲಾಗದಿದ್ದರೆ ಸರ್ಕಾರ ರಚನೆ ಬೇಗ ಮುಗಿದು ಹೋಗುತ್ತೆ. ದಟ್ ಇಸ್ ವಾಟ್ ಇಟ್ ಈಸ್. ಇದು ಭಾರತದ ತೀರ್ಪು, ಭಾರತದ ಮತದಾರನ ತೀರ್ಪು. ನಾನಾಗಲೇ ದಿನೇಶ್ ಕೇಳ್ದಂಗೆ ಇನ್ನಾದರೂ EVM ಯಾರು ಬೈಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇನ್ನು ಬೈದರೆ ನಾನು ಅದನ್ನು ಏನಂತ ಕರೀಬೇಕು ಅಂತ ಯಾವ್ದಾದ್ರು ಲ್ಯಾಂಗ್ವೇಜ್ ಎಕ್ಸ್ಪರ್ಟನ್ನು ಕನ್ಸಲ್ಟ್ ಮಾಡ್ತೀನಿ, ಗ್ಯಾರಂಟಿ. ಆಲ್ ರೈಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಭಾರತದ ಪ್ರಜಾಪ್ರಭುತ್ವ ಹೇಗೆ ನಡೆದಿದೆ ಅನ್ನೋದನ್ನು ಪ್ರಪಂಚಕ್ಕೆ ಇವತ್ತು ತೋರಿಸ್ಕೊಟ್ಟಿದ್ದೀವಿ. ನಮ್ಮ ಕವರೇಜ್ ಕೂಡ ನಿಲ್ತಾ ಇದೆ. ನನ್ನ ಸಹೋದ್ಯೋಗಿಗಳಿಗೆ ಥ್ಯಾಂಕ್ ಯು ಹೇಳೋ ಮೂಲಕ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ದ ನಮ್ಮ ಈ ಯಜ್ಞಾನ ನಾವು ನಿಲ್ಲಿಸ್ತಾ ಇದ್ದೀವಿ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ.